ಬೇರೆ ಯಲಹಂಕ ಇವೆಲ್ಲ ಸೇರಿ ಈ ಕ್ಷೇತ್ರ ಸೋಲೂರು ಹೋಬಳಿ ಅಂತೂ ಮೊದಲಿನಿಂದ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ನೆಲಮಂಗಲದಲ್ಲಿ ಆಡಳಿತವಾಗಿ ಬಹಳ ತೊಂದರೆಯನ್ನು ಅನುಭವಿಸ್ತಿದ್ರು ಸೋಲೂರು ಹೋಬಳಿ ಜನ. ಅವರಿಗೆ ಇವತ್ತು ಒಂದು ಸುದ್ದಿನ ಎಲ್ಲ ಸರ್ವತೋಮುಖ ಅಭಿವೃದ್ಧಿಯನ್ನು ಆಗಲಿ, ಗ್ರಾಮ ಪಂಚಾಯತಿ, ತಾಲೂಕು ಸಮಿತಿ, ಜಿಲ್ಲಾ ಪರಿಷತ್ತಿನಿಂದ ಹಿಡಿದು ಸಹಕಾರ ಸಂಘಗಳಿಂದ ಹಿಡಿದು ಎಲ್ಲವೂ ಕೂಡ ಅಭಿವೃದ್ಧಿ ಕಡೆ ಅವನ್ನು ಕೊಂಡೊಯ್ಯಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅತ್ಯುತ್ತಮವಾದ ಕೆಲಸವನ್ನು ಮಾಡ್ತಾರೆ ಶ್ರೀನಿವಾಸ. ಸಾಫ್ಟ್ ಕಾಪೀಸ್ ಕೂಡ ಬಂದ್ಬಿಡುತ್ತೆ. ಬಹುತೇಕ ಎಲ್ಲ ಪೇಪರ್ಲೆಸ್ಸು ಈಗ ನಮ್ಮ ರಾಜ್ಯದಲ್ಲಿ ಬರ್ತಾ ಇದೆ. ಉಳಿದಿರ್ತಕ್ಕಂಥದ್ದನ್ನು ನಮ್ಮ ADS ಇವರು ಇಲ್ಲೇ ಇದ್ದಾರೆ. ಮತ್ತು ಉಳಿದಿರ್ತಕ್ಕಂಥ ಕೆಲಸ ಬೇಗ ಮಾಡಿ ಅಂತ ನಡೀತಾ ಇದೆ. ಕೆಲಸ ಬೇಗ ಮಾಡಿದ್ರೆ ಏನಾಗುತ್ತೆ, ಇವತ್ತು ಬೆಂಗಳೂರು ಭಾಳ ಹತ್ತಿರದಲ್ಲಿರ್ತಕ್ಕಂಥ ಒಂದು ತಾಲೂಕು, ಜನಸಂಖ್ಯೆ ಜಾಸ್ತಿ ಆಗ್ತಾಯಿದೆ, ಮುಂದಕ್ಕೆ ಇನ್ನೂ ಜಾಸ್ತಿ ಆಗುತ್ತೆ. ಬೆಂಗಳೂರು ಸುತ್ತಲೂ ಸುಮಾರು 30-40 ಕಿಲೋಮೀಟ್ರ್ ನೀವು ಎಲ್ಲನ ಹೋಗಿ, ಯಾವ ತಾಲೂಕನ್ನು ಹೋಗಿ, ಅತಿ ಹೆಚ್ಚು ಜನಸಂದಣಿ ಅಂದರೆ ವಸತಿ ಪ್ರದೇಶಗಳು, ಮತ್ತು ಇಲ್ಲೆಲ್ಲ ಕಮರ್ಷಿಯಲ್ಲು ಜಾಸ್ತಿ ನಿಮ್ಮಲ್ಲೆಲ್ಲ. ಅಂದರೆ ಜನ ಬರೋರು ಹೋಗೋರು ಜಾಸ್ತಿ ಆಗ್ತಾರೆ. ಅದರಿಂದ ಬಸ್ ಸ್ಟ್ಯಾಂಡ್ ಅವಶ್ಯಕತೆ ಇದೆ, ಮೆಟ್ರೋ ಕೂಡ ಅವಶ್ಯಕತೆ ಇದೆ. ಅದು ಕೂಡ ಕೇಂದ್ರಕ್ಕೆ ಬಂದು, ಕೇಂದ್ರ ಸ್ಥಾನಕ್ಕೆ ಬಂದು ಜನಸ್ಪಂದನ ಕಾರ್ಯಕ್ರಮವನ್ನು ಮಾಡಿದ್ರು. ಅದು ಸೋಲೂರು ಹೋಬಳಿ ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ದು ನಿಜವಾಗೂ ನನಗೆ ಮತ್ತು ಸೋಲೂರು ಜನತೆಗೆ ಅನುಕೂಲ ಆಯಿತು. ಅವತ್ತು ಮುಖ್ಯಮಂತ್ರಿಗಳು ನನ್ನ ಪತ್ರದ ಮೇಲೆ ಕೂಡಲೇ ಸೋಲೂರು ಹೋಬಳಿಯನ್ನು ನೆಲಮಂಗಲ ತಾಲೂಕಿಗೆ ಸೇರ್ಪಡೆ ಮಾಡಲಿಕ್ಕೆ ಪ್ರಸ್ತಾವನೆಯೊಂದಿಗೆ ಕಡತವನ್ನು ಸಂಪುಟದ ಮುಂದೆ ತರುವುದು ಅಂತ ಬರೆದರು.